ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ನನ್ನ ಅರ್ಧಕ್ಕರ್ಧ ಜನ ಸಬ್ಸ್ಕ್ರೈಬರ್ಸು ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮೇಯ್ನ್ ಬಂದ್ಬಿಡ್ತೀನಿ ಟಾಪಿಕ್ಕು. ಇನ್ನು 2 ಮಂತ್ ಇರೋದು ಗಣೇಶ ಹಬ್ಬ, ಇನ್ನು 2 ತಿಂಗಳು ಬರ್ತೈತೆ. ಸೊ ಇವತ್ತು ಬಂದು ನಾವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಏನೇನು ಮಾಡಬೇಕು, ಯಾವ ಥರ ಏನು ಪ್ಲ್ಯಾನಿಂಗು, ಇವತ್ತೆಲ್ಲ ಪ್ಲ್ಯಾನಿಂಗ್ ನಡೆಯುತ್ತೆ. ಸೊ ಅದನ್ನು ವ್ಲಾಗ್ ಮಾಡೋಣ ಅಂದ್ಬಿಟ್ಟು, ಯಾಕಂದರೆ ಕಂಪ್ಲೀಟಾಗಿ ಫಸ್ಟ್ ಸ್ಟೆಪ್ಪಿಂದನೂ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ನಮ್ಮ ಏರಿಯಾದಲ್ಲಿ ಊರ ಹಬ್ಬ ಇದೆ, ಚೌಡೇಶ್ವರಿ ತಾಯಿದು ಹಬ್ಬ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಇವತ್ತು ಮನೆಯಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಕೋಳಿ ಕುಯ್ಸ್ಕೊಂಡು ಬಂದು ಇವತ್ತು ಅಡುಗೆ ಮಾಡಿದ್ದಾರೆ. ಸೊ ತಿನ್ನಬೇಕು. ನನ್ನ ಸ್ವಲ್ಪ ಕೆಲಸ ಇತ್ತು, ಈಚೆ ಹೋಗಿದೆ. ಸೊ ವರ್ಕ್ನೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ಎಲ್ಲ ಹುಡುಗರಿಗೂ 4:15 ಬನ್ನಿ ಅಂತ ಹೇಳಿದ್ದೀನಿ ನಮ್ಮ ಶೆಡ್ ರೋಡ್ ಹತ್ರ. ಸೊ ಎಲ್ಲರೂ 4:15 ಬರ್ತಾರೆ. ಸೊ ಅಲ್ಲೋಗಿ ಮಾತಾಡಬೇಕು. ಏನಪ್ಪ ಅಂದರೆ ಮಾತುಕತೆ ಬಂದು 1 ದಿವಸ ಕೂರ್ಸೋದ, 3 ದಿವಸ ಕೂರ್ಸೋದ, ಆಮೇಲೆ ಎಷ್ಟು ಬಡ್ಜೆಟ್ ಆಗುತ್ತೆ, ಎಲ್ಲರೂ ಎಷ್ಟೆಷ್ಟು ದುಡ್ಡು ಹಾಕಬೇಕು, ಏನೇನು ಮಾಡಬೇಕು, ಯಾವ ರೀತಿ ಮಾಡೋಣ ಅಂತೆಲ್ಲ ಕಂಪ್ಲೀಟಾಗಿ ಇವತ್ತು ಮಾತಾಡ್ತೀವಿ. ಮತ್ತು ಗಣೇಶನ ಆರ್ಡ್ರ್ ಕೊಡಬೇಕು, ಆಮೇಲೆ ಟಮಟೆ ಬುಕ್ಕು ಎಲ್ಲ ಇರುತ್ತೆ. ಸೊ ಇನ್ಮೇಲಿಂದ ಸ್ಟೆಪ್ ಬೈ ಸ್ಟೆಪ್ ನಾನು ಏನೇ ಒಂದು ಮಾಡೋದಕ್ಕೆ ಹೋದ್ರೂ ಅದನ್ನೆಲ್ಲ ಕಂಪ್ಲೀಟಾಗಿ ವ್ಲಾಗ್ ಮಾಡ್ತೀನಿ. ಸೊ ಎಲ್ಲನೂ ಅಪ್ಡೇಟ್ಸ್ ಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಅಪ್ಡೇಟ್ಸ್ ಗೊತ್ತಾಗಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಅಡುಗೆ ಎಲ್ಲ ಮಾಡಿದ್ದಾರೆ, ಹೋಗಿ ಊಟ ಮಾಡೋಣ ಬನ್ನಿ ಗೈಸ್. ನಮ್ಮ ಮನೆ ಕೋಣ ನೋಡಿ, ಹಿಂಗೋಳಿ ಏನೇ ಕರ್ಕಬಿಟ್ಟಿದ್ಯಾ ನೀನಂದ್ರೆ ಜಾತ್ರೆ ಕೇಳಮ್ಮಿ. ಅಡುಗೆ ಮಾಡ್ತಾವಳೆ ನಮ್ಮಮ್ಮ, ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಕಬಾಬ್ ಮಾಡ್ತಾವಳೆ. ಇವಳು ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಸೌಟಲ್ಲಿ ಹಿಂಗೆ ಮಾಡ್ತಾವಳೆ ಅಷ್ಟೇ. ಕಬಾಬ್ ಏನು ಮಾಡ್ತಾರೆ ಹೇಳಪ್ಪ? ಕಬಾಬ್ ಏನ್ರಲ್ಲಿ ಮಾಡ್ತಾರೆ ಹೇಳಪ್ಪ? ಏನೇನು ಹಾಕ್ತಾರೆ ಹೇಳಪ್ಪ? ಏನು ಬರಲ್ಲ, ಸುಮ್ಮನೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಶೋ ಕೊಡ್ತಾವಳೆ. ಇಲ್ಲಿ ಬರೀ ತಿನ್ನೋದೊಂದು ಗೊತ್ತಷ್ಟೇ. ನಮ್ಮಮ್ಮ ನೋಡಿ ಗಾಯ್ಸ್, ನಮ್ಮಮ್ಮ ರೆಡಿ ಆಗೋರಿ. ಅಮ್ಮ ಇನ್ನೇನೇನು ಮಾಡಿದ್ಯಾ? ಕಬಾಬು, ಚಿಕನ್ ಫ್ರೈ, ಇದೇನು ಮಟನ್ ಸಾಂಬಾರ್, ಅನ್ನ, ಮುದ್ದೆ ಮಾಡಿಲ್ಲ. ಮುದ್ದೆ ನಾನು ತಿನ್ನಲ್ಲ, ನಮ್ಮ ಅಕ್ಕ ತಿನ್ನ. ಏನು ಸಮಾಚಾರ? ನಮ್ಮ ಅಜ್ಜಿ ಬಂದವ್ರಿ. ಏನು ಸರೋಜಮ್ಮ, ಏನು ಸಮಾಚಾರ? ನಿಮ್ಮಮ್ಮ ಎಲ್ಲಿ ಬತ್ತವ್ರ? ಹೋಗಿದ್ದ ದೇವಸ್ಥಾನಕ್ಕೆ? ನೀನೇನಕ್ಕೆ? ನಿನ್ಗೆ ನೀನು ಮಕ್ಕಳಾಗುತ್ತಲ್ಲ ಅವಾಗ ತೋರಿಸ್ತೀನಿ. ಜನ್ರೇಷನ್ 4ನೇ ಜನ್ರೇಷನ್ ಇವಳು. ನಮ್ಮ ಇವರಮ್ಮ ಇವರಮ್ಮ ಅವರೇ ಬತ್ತವ್ರೆ. ಬಂದ್ಮೇಲೆ ತೋರಿಸ್ತೀನಿ ನೋಡಿ. ಇವರೇ ನಮ್ಮ ಅಜ್ಜವ್ರ ಅಮ್ಮ. ಆಯ್ ಮಾಡಜ್ಜಿ, ಆಯ್ ಮಾಡು. ಹೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರನೇ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು 4ನೇ ಜನ್ರೇಷನ್ ತಿಂತಾ ಇದ್ದೀವಿ. ಅಜ್ಜಿ ಹಂಗೈತೆ? ಅಜ್ಜಿ ಹಂಗೈತೆ? ಹೆಂಗೈತೆ? ಚೆನ್ನಾಗೈತಾ? ಹೋಗಿದ್ದ ದೇವಸ್ಥಾನಕ್ಕೆ? ಆಂಟಿ ಸಣ್ಣ ಹಾಕೊಂಡಿದ್ದೀನಿ, ಫ್ರೈ ಹಾಕೋತೀನಿ. ಮಕ್ಕಳನ್ನ ಆಳ್ತಾವಳೆ. ಗೌಡ್ರು ಮಟನ್ ತಿನ್ನೋದು ನಿನ್ನ ಗೌಡ್ರ ವಂಶಕ್ಕೆ ಅವಮಾನ. ಯಾಕೆ ನೀನು ಎಷ್ಟು ತಿಂತಿದ್ಯಾ? ಶಾಸ್ತ್ರಕ್ಕಾದ್ರೂ ನಾನು ತಿಂತಿದ್ದೆ, ಅದು ತಿಂತಾ ಇಲ್ಲ. 3 ಆಸೆ ಸಿಗೋದು. ಈಗ ಎಂಟ್ರಿ ಕೊಟ್ಟಿದ್ದೀವಿ ಶೆಡ್ ಹತ್ರ. ಎಲ್ಲ ಮಲಗಿದವರೆಲ್ಲ ಎದ್ದು ಬಂದವ್ರು ಕಣ್ಣನ ಮಕ್ಕಳು. ಸತೀಶ, ಈ ಊರು, ಜನ, ನೀರು, ದೇವ್ರು, ಫ್ಯೂಚರು ಒಂದು ಸೆಟ್ ಐತಿಲ್ಲಕಲ್ಲ. ಯಾರನ್ನ ಮಾತೆ ಕೇಳ್ತಾ ಇಲ್ಲ. ಪಂಚಭೂತಗಳು ಕಲ ಕಯ 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 ಅಂತವೆ. ಏನಪ್ಪ ಬಂದ? ಎಲ್ಲಿದ್ರು ಎಲ್ಲ? ನೀನೆಲ್ಲಿದ್ದಲ್ಲಿ?
ಎಲ್ಲ ಮಲ್ಗಿ ಎದ್ದು ಬಂದಿರೋದೆ ಜಾಗ ಬಿಡ್ರು. ಇರೋ, ಇನ್ನ ಬರ್ಬೇಕು. ಚೆನ್ನಾಗಿದ್ಯಾ 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 ನನ್ನ ಪ್ರಕಾರ ಹಬ್ಬ ಆದ್ಮೇಲೆ ಮಾಡಿಸ್ಕೊ, ಸೂತ್ಕ ಆಗ್ಬಿಡುತ್ತೆ. ಈ ಜಾಗಕ್ಕೆ ಇವತ್ತು ನೀನ್ ಬಂದಿದ್ದು, ಇಷ್ಟು ದಿನ ಬಿಸಿ ಅಪ್ಪ ನೀನ್ ಇವಾಗ ಸೆಲೆಬ್ರೇಟ್ ಬಿಡಪ್ಪ. ಎಲ್ಲ ಆಶೀರ್ವಾದ ನಿಮ್ಮಂತವ್ರ. ಸಾಹೇಬ್ರು ನೋಡ್ರಪ್ಪ R15 ಹೆಂಗ್ ಬಂದವ್ರಿ. ಯಾವ ಕ್ರಿಕೆಟ್ ಮ್ಯಾಚ್ ಆಡಕ್ ಹೋಗಿದ್ದ ತಿರ್ಗು. ಹೌದು 06 ಉಲ್ಲಾಸ್. ನಾವೇ ಇಲ್ಲಿ ಹೊಡಿತೀವಿ ಎಲ್ಲ. ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ, ಹೊಡಿಲ್ಲ ಇಡಾನ ಅಂದ್ರೆ ಸಾಕು ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ಮಾಡ್ದಂಗ ಮಾತಾಡ್ತಾರೆ ಎಲ್ಲ. ಸೈಡ್ ಹಾಕಲಿ, ರೋಡ್ ಮತ್ತಿಗೆ ಹಾಕಿದ್ರಲ್ಲಿ ಪ್ಲಾನಿಂಗ್ ಮಾಡ್ತಿದೀವಿ ಗಾಯ್ಸ್. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರ. ಮಧ್ಯಾಹ್ನ ಕುಡ್ಕೊಂಬಂದ್ಬಿಟ್ಟವ್ರೆ. ಕುಡಿಯೋದ್ ಕಮ್ಮಿ ಮಾಡು. ಯಾರು ನೀನೇ? ಕಣ್ಣೋಡ್ ಹೆಂಗಾಗೈತೆ. ನೀರ್ ಹಾಕ್ದಲ್ಲೇ ಕುಡ್ದ್ಬಿಡ್ತಾನೆ. ರೋಡ್ ಮದಿಲ್ ಹಾಕೋ. ಫೋನ್ ಮಾಡೋ ಕರಿಯೋಗೋ. ಗೊತ್ತಿರೋ ಗೊತ್ತಾ ಮಧ್ಯಾಹ್ನ ಏನ್ ಇವಿ ಎಷ್ಟ್ ಕೆಲ್ಸ ಇರ್ತದ ಗೊತ್ತದ ಅವ್ರಿಗೆ. ನಮ್ಮದು ಒಂದಿನ ನಮ್ ಕೈ ನೋಡ್ಕೊಳಕ್ ಆಗಲ್ಲ, ಇದು 3 ದಿನ ದಮಾಕ್ತಾರೆ ಇವ್ರು. ಕೆಲ್ಸ ಅಲ್ಲ ದಮಾಕ್ತದೆ ಅಲ್ಲ, ಆರಾಮಾಗಿ ಓದ್ಲಿಕ್ಕೆ ಇರ್ತದೆ. ನಂಗೆ ಇನ್ನೂ ನೆನಪೈತೆ, ಲಾಸ್ಟ್ ಇಯರು ಹೋಗಿ ಎಲ್ಲ ಆರ ಎತ್ಕೊಂಡ್ ಬಂದಿಂಗ್ ಗಾಡಿಂಗ್ ಹಾಕಿ ಈ ಸ್ಟೇಜ್ ಹಿಂಗ್ ಬಂದು ನಿಂತ್ಕೋತೀನಿ, ಒಬ್ಬನ ಮಗನೂ ಇಲ್ಲ ಅಲ್ಲಿ. ಅದು ಹೆಂಗಾಯ್ತ ಗೊತ್ತಾ, ತರಬೇಕು ಇದ್ ತರಬೇಕು. ಅವ್ರು ಬರೋ ಅಷ್ಟೊತ್ತಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ಕಳ್ಸಿದ್ ನಮ್. ಅಲ್ಲ ಏನ್ ಕೆಲಸ ಮಾಡೋರು ಸ್ನಾನ ಮಾಡ್ಕೊಂಬ ಅಂದ್ರೆ ಸ್ನಾನ ಮಾಡ್ಕೊಂಡೆ ಬಂದಿದ್ದಪ್ಪ. ಎಷ್ಟೊತ್ತು ನಾನು ಕರೆಕ್ಟ್ ಆಗಿ ಹೋದೆ 1/4 ಗಂಟೆ. ಅಪ್ಪ ನಮ್ಮೆಲ್ಲ ಫಸ್ಟ್ ಹೋಗಿದ್ದೆ ಇವನು, ಲಾಸ್ಟ್ ಅಲ್ಲಿ ಹೋಗಿದ್ ನಾನು. ವಿಡಿಯೋ ಮಾಡ್ಕೋಬೇಕಿತ್ತು. ಗಣೇಶ ತರಕ್ ಬಂದವ್ರೆ, ಅದ್ ಬಿಟ್ರೆ ಬೆಳಿಗ್ಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದವ್ರೆ. ಇಲ್ಲ ಒಂದ್ ಸ್ವಲ್ಪ ಹೂವಿನ ಹಾಕಕ್ಕೆ ಇದ್ ಮಾಡವ್ರೆ. ಇವ್ರು ಹೇಳ್ತಾರದ್ ಬೆಳಿಗ್ಗೆ 8ಗೆ Z ನಾನೇ ಮಾಡಿದೀನಿ ನನಗೆ ಮಚ್ಚಾಲೆ ಒಬ್ಬದು ಏನ್ ಕೆಲಸ ಹೇಳ್ತಾ ಸಡ ನಿಂಗೆ ಗೊತ್ತು ಇವ್ರು. ಹಿಂಗೆ ಗೊತ್ತು, ಬರೀ ನೀನ್ ಸುತ್ತಾಡೋದೇ ಕೆಲಸ. ಈ ಸರಿ ಪೊಲೀಸ್ ಸ್ಟೇಷನ್ ನಾನು ಹೋಗಲ್ಲಪ್ಪ, ನೀವೇ ಹೋಗಲ್ಲ. ಯಾರೋ ನೀವೇ ನೋಡ್ರೆ ಫಸ್ಟ್ ಹೇಳ್ತಾನೆ 10 ನಿಮಿಷದಲ್ಲಿ ಬರ್ತಾರೆ, 2 ಗಂಟೆಗೆ ಬರ್ತಾರೆ, 3 ಗಂಟೆ. ಸತಿ ನಂದಿಲ್ಲ ಏನೇನೇ ಬೆಳಗ್ಗೆ 8 ಗಂಟೆಗೆ ಹೋಗಿದ್ದು, ಬಂದಿದ್ದು ಸಾಯಂಕಾಲ 7:15. ಅವ್ರಮ್ಮನ 12 ಅವರ್ ಪೊಲೀಸ್ ಸ್ಟೇಷನ್ ಮರ್ಯಾದೆ ಬಿಡು. 12 ಪೊಲೀಸ್ ಅವ್ರಿಗೆ ಬೋಳಿ ಮಕ್ಳು ಅಂತವನೇ ಗಾಯ್ಸ್. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಈ ಸತಿ ನಂದಿಲ್ಲ ವೇಟಲ್ ಕರ್ಸೋಣ. ಫಸ್ಟ್ ಡೇ ನಾನು ಅವನು ಹೋಗಿದ್ಕೋಣ. ಮುಚ್ಚ ಫಸ್ಟ್ ಎಲ್ಲಾರ್ಕಿಂತ ಫಸ್ಟ್ ಹೋಗಿದ್ ನಾನು. ಅಲ್ಲಿ ಹೋಗ್ಬಿಟ್ಟು ಮಕ್ಕಂಗ್ ಮಂಗಳಾರತಿ ಮಾಡಿಸ್ಕೊಂಡು ಹುಟ್ಟು ನೋಡ ಒಂದು ಹುಟ್ಟು ಒಂದ್ ಪಕ್ಷ ಇವ್ರು ಮತ್ತೆ ಇವ್ ಅಣ್ಣ ಹೋದ್ರೆ ಪರ್ಮಿಷನ್ ಲೆಟರ್ ಕೊಟ್ಬಿಡ್ತಾರೆ. ಮಗ ಹೋದ್ರೆ ಇನ್ನ ನೀವ್ನಾದ್ರೆ ಹೋದ್ರೆ ಒಂದು ಚಾನ್ಸೇ ಇಲ್ಲ. ನಾವು ಮಕ್ಕಳು ಕಳಿಸ್ತಾರೆ. ನನ್ನ ಮಗ ಇದ್ದಂಗೆ ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ಅದೇ ಬೇಜಾರಾಯ್ತಾರೆ. ಅದೇನೆ ಮಗ ಅಂತಾನೆ, ಒಟ್ನಲ್ಲಿ ಮಗ ಅಂತಾನೆ.
ಎಲ್ಲ ಆಗೈತ ಹಂಗಾರೆ ಅವತ್ತು ಹೋಗಲ್ಲ. ಇಲ್ಲ ನೋಡಿದ್ದೆ ಇಲ್ಲಿ ಕೂತಿದೀವಿ ಅನ್ಕೋ, ಇಲ್ಲಿ ಹಿಂಗ್ ಕೂತಿದೀವಿ. ನಾನು ಯಾರು ಬಂದವ್ರೆ ಹಿಂಗಿಸ್ಕೊಂಡು ಹೋಳಿ ಮಕ್ಳ ನಿಮ್ಗೆ ಬೇಕಾ, ಹೋಳಿ ಮಕ್ಳ ನಿಮ್ಗೆ ಬೇಕಾ, ಹಿಂಗೆ ಹಿಡ್ದು ಅನ್ಕೊಳ ಕೂದ್ಲು, ಹೋಳಿ ಮಕ್ಳ ನಿಮ್ಗೆ ಇವಾಗ ಬೇಕಾ. ನಾನ್ ಏನಪ್ಪಾ ಇದು ಬೇಕಾ ಪೂರ್ತಿ ಕೂದಲೆಲ್ಲ ಹಿಂಗ್ ಹಿಡ್ಕೊಂಡ್ಬಿಟ್ಟವನೆ, ಜಗಳಾಡ್ಕೊಂಡ್ ಬಂದಿರೋ ಬೇಕು ಸರ್ ಜೀವನಕ್ಕೆ ಅನ್ಬೇಕು. ಅವ್ರಿಗಿಂತ ಪೊಲೀಸರ ಮುಂದೆ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಮಾತಾಡ್ರಿ ಅಂದ್ರೆ ಎಲ್ರು ಮಾತಾಡ್ತೀರಾ. ಅವ್ನ್ ರೋಡ್ ಸುತ್ತದೇನೆ ಬಾ, ಇನ್ನೇನ್ ಕೆಲಸ. ರೋಡಲ್ಲೇ ಬೆಜ್ಜಾನ್ ನೋಡ್ಬಿಟ್ಟಿದ್ದೀನಿ. ಇವನು ಅಂತ ಗೊತ್ತಿಲ್ವಾ ನಮ್ಗೆ? ಪೇಪರ್ ಅಲ್ಲಪ್ಪ, ನಾ ಗಾಡಿ ಕರೆಕ್ಟಾಗಿ ಜೂಮ್ ಮಾಡ ಗಂಡ್ಸು ಹೇಳ್ತಾನೆ ಕಣೋ, ಹುಡುಗಿ ನೋಡಕ್ ಹೋಯ್ತಾನೆ. ನಿಂಗ್ ಗಂಡ್ಸಲ್ವಾ? ಇಲ್ಲ ನೋಡಲ್ಲ, ಒಂದೇ ಹುಡುಗಿನ ಒಂದೇ ಹುಡುಗಿನಪ್ಪ. ಲ್ಯಾಗ್ ಆಗುತ್ತೆ, ಬೇಡ. ಅದೇ ಯಾವ ಹುಡುಗಿ ಹೆಸರು ಹೇಳು. ಅದೇ ಅದಿರೇ ಅದೆಲ್ಲ ಹೆಸರೆಲ್ಲ ಹೇಳ್ಬೇಕು. ಬಂದ್ರು ತೋರ್ಸಿ ಟೈಮಿಂಗ್ಸ್ ಎಲ್ಲಾರ್ಗು ಹೇಳಿ. ಬ್ರೋನೆ ಲೇಟಾಗಿ ಬಂದವ್ರೆ. ಡ್ರೆಸ್ ಮಾಡ್ತಾರೆ. ಎಲ್ಲ ಮಾತಾಡ್ತಿದೀವಿ, ಅವ್ನ್ ಏನೇನೋ ಹೇಳ್ತಾನೆ, ಐನೋರ್ತರ ಎಲ್ಲ ಆಗೈತೆ ಮಾತುಕತೆ. ಒಂದ್ ದಿವ್ಸಕ್ಕೆ ಫಿಕ್ಸ್ ಆಯ್ತು, ಒಂದ್ ದಿವ್ಸನೇ ಕೂರ್ಸೋದು. ಬ್ಯಾಚು ಗಾಯ್ಸ್, ಇವಾಗ ನಮ್ಮ ಅಕ್ಕ ತಂದೂರಿ ಕಬಾಬ್ ಮಾಡ್ತಾವಳಿ. ಏನಿದು ತಂದೂರಿ ಲೆಗ್ಗ, ತಂದೂರಿ ಕಬಾಬ? ಹಾ, ಲೆಗ್ ಅದು, ತಂದೂರಿ ಲೆಗ್. ಏನ ಕಾಫಿ ಕಾಯಿಸಿದ್ನಾ, ಅದು ಚಿಕ್ಕ ಪಾತ್ರೆ ಅಲ್ವಾ, ನಾನು ತಟ್ಟೆ ಮುಟ್ತು, ಬಟ್ಲು ಬಿದ್ದೋಗ್ಬಿಡ್ತು. ಅದನ್ನೇ ನಾನು ಬೆಳಗ್ಗೆಯಿಂದ ಹೇಳಿ ಸಖತ ಮಾಡ್ತೀನಿ. ನಾನ್ ತಾಪಾರ ಇವಾಗ ಏನೋ ಮಾಡ್ತಿದ್ಯಾ, ತಪ್ಲೆ ದಮ್ಗೆ ಮಣ್ಸ್ಬಿಟ್ಟಿ. ಆಮೇಲೆ ತಪ್ಲೆ ಏನ್ ತಪ್ಪ, ಈಗ್ಲೂ ಇನ್ನೂ ಅದು ಕರೆಕ್ಟಾಗಿ ಇಟ್ಟಿಲ್ಲ. ಅದೆಲ್ಲ ಕಣೋ, ಆನಿನ ತಪ್ಲೆ. ಮಾಡಿ ಗೈಸ್, ಹುಷಾರಿಲ್ಲ ನಮ್ಮ ಅಮ್ಮಂಗೆ, ಫುಲ್ಲು ಪೇಷಂಟ್ ಆಗ್ಬಿಟ್ಟವ್ರೆ. ಹುಷಾರಿಲ್ಲ ಅಲ್ಲ, ಮಲ್ಲಿಗೆದ್ದವ್ರೆ. ಮಳೆ ಸುರಿತಾ ಇದೆ, ಮಳೆ. ಭವ್ಯಕ್ಕ ಭವ್ಯಕ್ಕ ಹೇಳ್ರಿ ಅಕ್ಕ, ಅಪರೂಪಕ್ಕೆ ಬಂದಿದ್ದೀರಾ, ಸಮಾಚಾರ ತಿಳಿಸಿ. ಏನ್ ಸ್ಪೆಷಲ್ ಮಾಡಿದ್ಯಾ? ನಾನು ಸ್ಪೆಷಲ್, ಅದೇ ನಾನೇ ಸ್ಪೆಷಲ್. ನೀ ಸ್ಪೆಷಲ್, ನೀ ನನ್ನ ತಮ್ಮ ನಾನೇ ಸ್ಪೆಷಲ್. ಶಟ್ ಅಪ್. ನೀ ನನ್ನ ತಮ್ಮ ಆಗಿರೋದಕ್ಕೆ ಸ್ಪೆಷಲ್. ಹ್ಞೂ, ಅದೇ ನಾನು ನಿನ್ನ ತಮ್ಮ ಆಗಿರೋದು ಸ್ಪೆಷಲ್. ನಾನು ಸ್ಪೆಷಲ್ ಆಗಿರೋದಕ್ಕೆ ನೀನ್ ಸ್ಪೆಷಲ್ ಆಗಿರೋದು. ಅದೇ ನಾನು ಸ್ಪೆಷಲ್ ಆದ್ಮೇಲೆ ನೀನು ಸ್ಪೆಷಲ್. ಕೂತ್ಕೊಳ್ಳೋ ಸುಮ್ಮನೆ. ಆಯ್ತು, ನೀನು ಸ್ಪೆಷಲ್ ಅಲ್ವಾ? ಹೌದು. ಒಂದ್ಸರಿ ಬಾ, ಕುಯ್ತೀನಿ ಸ್ಪೆಷಲ್ ಕೋಳಿ. ಆಯ್ತು ಬಾ, ನನ್ನ ಬರ್ಡೇ ಫಸ್ಟ್ ಕೇಕ್ ಕಟ್ ಮಾಡಿಸು. ಯಾವತ್ತು? ಅಕ್ಕನ ಬರ್ಡ್ ಗೊತ್ತಿಲ್ಲ. ಆಗಸ್ಟ್ 30. ಫಸ್ಟ್ ಕಣು. ಆಗಸ್ಟ್ ಫಸ್ಟ್ ಹೊಂಟೋಯ್ತಾ? ಕೋದಿ. ಇನ್ನು ಎಲ್ಲೋ ಆಯ್ತು ಜಮಾನ. ಇನ್ನ 3 ತಿಂಗಳು ಐತೆ ಗಾಯ್ಸ್. ಅಲ್ಲ, ಇದುವರೆಗೂ ಒಂದ್ಸದೇನು ಕೇಕ್ ಕಟ್ ಮಾಡ್ಸಿಲ್ಲ. ಬನ್ನಿ ನೀವು. ಓ, ಬಂದ್ ಕಟ್ ಮಾಡ್ಸಿಲ್ವಾ? ಅವತ್ತು ನೈಟು. ಯಾವ ನೈಟು? ಮಧ್ಯರಾತ್ರಿ 12 ಗಂಟೆಲಿ. ಅದ್ ನಮ್ಮ ಅಪ್ಪಂದು 50 ವರ್ಷದ ಬರ್ಡೇ ಅದು. ದೊಡ್ಡಪ್ಪಂದ? ನಂಗೆ 50 ವರ್ಷನಾ? ಐ ಆಮ್ ಸ್ಟಿಲ್ 22 ಮ್ಯಾನ್. ಸಾರಿ 21. ಈ ಸತಿ ಬರ್ಡೇ 22. ಬುಲ್ಡೋಸರ್ ಅಪ್ಪ, ಈಗ ಬೆಳ್ಳಲ್ಲಿ ಉಗುರು ಬೆಳೆಸ್ಕೊಬಿಟ್ಟು ಫುಲ್ಲು ನನ್ನ ಬೆಳ್ಳ ತಚ್ಚಾಯ್ತು. ಹಾ, ಅಷ್ಟಪ್ಪ ಉಗುರು ಬೆಳೆಸ್ಕೊಂಡಿದ್ಯಾ? ಕಟ್ ಮಾಡು, ಗೊತ್ತಾಗಲ್ಲ. ಒಬ್ಬೊಬ್ರು ಇಷ್ಟೆಲ್ಲ ಬೆಳೆಸ್ಕೊಂಡಿರ್ತಾರೆ, ಎಕ್ಸ್ಟೆನ್ಷನ್ ಎಲ್ಲ ಹಾಕಿ ಮಾಡ್ಸಿರ್ತಾರೆ. ನಾನೇನು ಆಡ್ಸಿದ್ದೀನಿ, ನಾವು ಇದುವರೆಗೂ ಮಾಡ್ಸಿಲ್ಲ. ನಾನು ನಿಮ್ಮ ಅಕ್ಕ ಇಲ್ಲಿ ಸೆಟಪ್ ಮ್ಯಾನ್. ಕನ್ನಡದಲ್ಲಿ ಮಾತಾಡು, ಇದು ಕರ್ನಾಟಕ, ಓನ್ಲಿ ಕನ್ನಡ. ಗೊತ್ತೇ ಇರಲಿಲ್ಲ ಕರ್ನಾಟಕ ಓನ್ಲಿ ಕನ್ನಡ. ನನ್ನ ಬ್ಲಾಗಲ್ಲಿ ಇರೋಲ್ಲ ಕನ್ನಡದವರು. ಕನ್ನಡ ಮಾತಿಗೆ ಜೈ, ಎಲ್ಲ ಕರ್ನಾಟಕರಿಗೆ ಕನ್ನಡದಲ್ಲಿ ಮಾತಾಡಿ ಅಂತ. ಕನ್ನಡಾಂಬೆಗೆ ಜೈ. ಇಷ್ಟ ತನಕ ನಾನು ಕನ್ನಡದಲ್ಲೇ. ಬೇರೆಯವ್ರು ನೀವು ಓರಿ
ಫಾರಿನ್ ಗೋರಿ ಇಂಗ್ಲೀಷಲ್ಲಿ ಮಾತಾಡೋರು ಫಾರಿನ್ ಗೋರಿ. ನಾನು ಬರೀ 1 month ವರ್ಡ್ಸ್ ಮಾತ್ರ ಇದು ಇಂಗ್ಲಿಷ್ ಇದು ಮಿಕ್ಕಿದೆಲ್ಲ ಕನ್ನಡನೇ. ಹೋಗ್ರಿ ನಮ್ಮ ದೇಶ ಬಿಟ್ಟು ತೊಲಗಿ. ಐ ಆಮ್ ನಾಟ್ ಅ ಬ್ರಿಟಿಷ್. ನೋಡ್ರಿ ಮತ್ತೆ ಇಂಗ್ಲೀಷಲ್ಲಿ ಮಾತಾಡ್ತಾವ್ರಿ, ಮತ್ತೆ ಇಂಗ್ಲೀಷಲ್ಲಿ ಮಾತಾಡ್ತಾವ್ರಿ ಇವರೆಲ್ಲ ಕನ್ನಡನ ತುಡಿತಾವ್ರಿ. ತಪ್ಪಾಯ್ತು ಅಪ್ಪು ಅವರೇ ತಪ್ಪಾಯ್ತು, ಹ್ಮ್ ಪೂಜಾರಿ ಅವರೇ ತಪ್ಪಾಯ್ತು. ಇವೆಲ್ಲ ಕಟ್ ಆಕ್ಚುಲ್ ನಿಕ್ ನೇಮ್ ನಾನು ನಿಂಗೆ ಕಮೆಂಟ್ ಮಾಡೇ ಮಾಡ್ತೀನಿ ಪೋಸ್ಟ್. ಓಕೆ ನನ್ನ ತಮ್ಮನ ಬರ್ಡೇ ಆಯ್ತಲ್ಲ, ಏನು ಗಿಫ್ಟ್ ತಂದೆ ಕೊಡು ಕೊಡು ಅರ್ಥ ಆಗಿರಲ್ಲ ಗಿಫ್ಟ್ ನಿಂಗೆ. ಕೊಡು. ನಾನು ತಮ್ಮಾಗಿರೋದು ಗಿಫ್ಟ್ ನಾನು ಕೇಕ್ ತರಲ್ಲ. ನೀನ್ ಫಸ್ಟ್ ಕೊಡು. ನಿನ್ ಬರ್ಡೇ ಫಸ್ಟು ಆಗೋಯ್ತು, ನನ್ನ ಬರ್ಡೇ ಆಗೋಯ್ತು. ನೆಕ್ಸ್ಟ್ ವರ್ಷ ನನ್ನ ಫಸ್ಟ್ ತಮ್ಮ ಅಲ್ಲ ನಿಂದು ಆಗಸ್ಟ್, ನಂದು ಏಪ್ರಿಲ್. ಕಾಂಗ್ರೆಸ್ ಏನಾಯ್ತು? ಕಾನಿಸೆಂಟ್ ಏನಾಯ್ತು? ಇಲ್ವಂತ ಇಲ್ಲ ಅವಳು ಬಿಟ್ಟು ಹೋದ್ಲಂತೆ. ನಮ್ ಜಿಮ್ ಬರೋಳ ಗಾಯ್ಸ್ ಇವರು ಜಿಮ್ಮಿಗೆ ಹೋಯ್ತೀನಿ ಅಂತ ಸೇರ್ಕೊಂಡ್ರು. ದಿನ ಏನೋ ಇರೋದಷ್ಟೇ. 3 ವಾರ ಹೋದ್ರು, 3 ವಾರ ನೋಡ್ದೆ, ಆಮೇಲೆ ಮತ್ತೆ ಎಗರ್ಕೊಂಡ್ರು. ಅದೇ 2 ತಿಂಗಳು ಬರೋ ತಿಂಗಳು, ಅದೇ ವಾರ ಇದ್ದಿದ್ ಬರೋ ತಿಂಗಳು. ಇನ್ನು ಪ್ಲಾನಿಂಗ್ ಅಲ್ಲ ಇಲ್ಲ ಗೈಸ್. ಬರೀ ಕಾಸು ಎಷ್ಟು ಇವ್ರು ಮಾಡೋದು. ಸ್ಯಾಲ್ರಿ ಇಲ್ಲ ಗೈಸ್. ಎಲ್ಲ ಸುಳ್ಳು. ತಮ್ಮ ಆಗಿರೋ ಯಾವ 2,000? ಯಾರು ನೀನು? ಯಾವ 2,000? ಯಾವ ಕಾಸು? ಗೈಸ್ ಏನಂದ್ರೆ ಈ ಅಡಾಪ್ಟರ್ ಐತಲ್ಲ, ಈ ಅಡಾಪ್ಟ್ರು ಹೊಗೆ ಹಾಕತ್ತು ಐಫೋನ್ದು. ಈ ಅಡಾಪ್ಟ್ರ್ ಹೊಗೆ ಹಾಕೊಂಡು ಕರೆಂಟ್ದೇನೋ ಪ್ರಾಬ್ಲಮ್ ಆಗಿ ಇದಕ್ಕೆ 2,000 ರೂಪಾಯಿ ದಂಡ ಇಟ್ಟು ಈ ಅಡಾಪ್ಟರ್ ತಗೊಂಡು. ಮಳೆ ಎಲ್ಲ ಬಂದು ನೆನ್ಕೊಂಬಂದ್ಬಿಟ್ಟು ಈಗ ಮಾತಾಡಿಕೊಂಡು. ಸೊ ಫೈನಲ್ಲು ಮಾತಾಡಿದ್ದೀವಿ ಎಲ್ಲರೂ ಸೇರಿಕೊಂಡು ಮಾತಾಡಿ. ಅಂದರೆ 3 ದಿವಸ ರಿಸ್ಕ್ ಆಗುತ್ತೆ, ಎಲ್ಲ ಒಂದು ದಿವಸ ಕೂರ್ಸೋಣ ಅಂತ ಹೇಳಿದ್ರು. ಓಕೆ ಒಂದು ದಿವಸನೇ ಮಾಡೋಣ, ಜೋರಾಗಿ ಮಾಡೋಣ ಅಂತ ಈ ಸತಿ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ಅಪ್ಡೇಟ್ಸ್ ಬರುತ್ತೆ ಒಂದೊಂದೇನೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಟಮಟೆ ಬುಕ್ ಮಾಡೋದಾಗಿರ್ಬೋದು, ಗಣೇಶಂದು, ಇನ್ನೂ ನೆಕ್ಸ್ಟ್ ಏನೇನೈತೋ ಎಲ್ಲನೂ ವ್ಲಾಗ್ ಬರ್ತಾ ಇರುತ್ತೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ.